ನಮಸ್ಕಾರ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ಎಲ್ಲರಿಗೂ ಈ ವಾರದ ಪ್ರಚಲಿತ ವಿದ್ಯಮಾನಗಳ ವಿಶ್ಲೇಷಣೆಗೆ ಸ್ವಾಗತ. ಪರೀಕ್ಷೆಯ ದೃಷ್ಟಿಯಿಂದ ಈ ವಾರ ನಡೆದ ಪ್ರಮುಖ ಘಟನೆಗಳು ಯಾವುವೋ ಮತ್ತು ಅವು ಯಾಕೆ ಮುಖ್ಯ ಅನ್ನೋದನ್ನ ಇವತ್ತು ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಸರಿ, ಈ ವಾರದ ಅತ್ಯಂತ ಪ್ರಮುಖ ಜಾಗತಿಕ ಬೆಳವಣಿಗೆಯಿಂದಲೇ ನಮ್ಮ ಚರ್ಚೆಯನ್ನ ಶುರು ಮಾಡೋಣ. ಇದು ಹಾರ್ಮುಜ್ ಜಲಸಂಧಿ. ಇಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳು ಇಡೀ ಜಗತ್ತಿನ ಮೇಲೆ, ಹಾಗೆಯೇ ಭಾರತದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತಿವೆ ಅನ್ನೋದನ್ನ ನೋಡೋಣ. ಈ ವಾರದ ವಿಷಯಗಳನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಕ್ಕೆ ನಮ್ಮ ಚರ್ಚೆಯನ್ನ 4 ಮುಖ್ಯ ಭಾಗಗಳಾಗಿ ವಿಂಗಡಿಸಿದ್ದೇವೆ. ಮೊದಲು ಜಾಗತಿಕ ವಿದ್ಯಮಾನಗಳು, ಆಮೇಲೆ ದೇಶದೊಳಗಿನ ಆಡಳಿತಾತ್ಮಕ ಸುಧಾರಣೆಗಳು, ನಂತರ ಅಂತಾರಾಷ್ಟ್ರೀಯ ವರದಿಗಳಲ್ಲಿ ಭಾರತದ ಸ್ಥಾನ ಮತ್ತು ಕೊನೆಯದಾಗಿ ವಿಜ್ಞಾನ ಮತ್ತು ಸಂಸ್ಕೃತಿ ಕ್ಷೇತ್ರದ ಪ್ರಮುಖಾಂಶಗಳು. ಮೊದಲಿಗೆ ಪರ್ಷಿಯನ್ ಕೊಲ್ಲಿಯಲ್ಲಿ ಹೆಚ್ಚುತ್ತಿರುವ ಈ ಬಿಕ್ಕಟ್ಟಿನ ಬಗ್ಗೆ ನೋಡೋಣ. ಹಾಗೆಯೇ ಈ ಪರಿಸ್ಥಿತಿಗೆ ಭಾರತ ಹೇಗೆ ಕಾರ್ಯತಂತ್ರ ರೂಪಿಸಿ ಪ್ರತಿಕ್ರಿಯಿಸುತ್ತಿದೆ ಅನ್ನೋದನ್ನು ಪರಿಶೀಲಿಸೋಣ. ಇರಾನ್ ಮತ್ತು ಕತಾರ್ ಹಂಚಿಕೊಂಡಿರೋ ವಿಶ್ವದ ಅತಿದೊಡ್ಡ ನೈಸರ್ಗಿಕ ಅನಿಲ ಕ್ಷೇತ್ರದ ಮೇಲೆ ನೇರ ದಾಳಿ ನಡೆದಿದೆ. ಇದರಿಂದ ಈ ಸಂಘರ್ಷ ಮತ್ತಷ್ಟು ತೀವ್ರಗೊಂಡಿದೆ. ಇದು ಜಾಗತಿಕ ಇಂಧನ ಪೂರೈಕೆ ಸರಪಳಿಯ ಮೇಲೆ ಗಂಭೀರ ಪರಿಣಾಮ ಬೀರಬಹುದು ಅನ್ನೋ ಆತಂಕ ಸೃಷ್ಟಿಯಾಗಿದೆ. ಹಾಗಾದ್ರೆ ಈ ಬಿಕ್ಕಟ್ಟು ಭಾರತಕ್ಕೆ ಯಾಕೆ ಇಷ್ಟು ಮುಖ್ಯ? ನೋಡಿ, ನಮ್ಮ ದೇಶಕ್ಕೆ ಬರುವ ಕಚ್ಚಾ ತೈಲದಲ್ಲಿ 40% ಮತ್ತು ಎಲ್ಎನ್ಜಿಯಲ್ಲಿ 54% ಇದೇ ಮಾರ್ಗವಾಗಿ ಬರುತ್ತೆ. ಅಂದ್ರೆ ಇಲ್ಲಿ ಯಾವುದೇ ಸಮಸ್ಯೆ ಆದ್ರೂ ಅದು ನಮ್ಮ ಪೆಟ್ರೋಲ್, ಡೀಸೆಲ್ ಬೆಲೆಗಳ ಮೇಲೆ ಮತ್ತು ನಮ್ಮ ಆರ್ಥಿಕತೆಯ ಮೇಲೆ ನೇರ ಪರಿಣಾಮ ಬೀರುತ್ತೆ. ಈ ಸಂಘರ್ಷ ಕೇವಲ ಪರ್ಷಿಯನ್ ಕೊಲ್ಲಿಗೆ ಸೀಮಿತವಾಗಿಲ್ಲ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ಹಿಂದೂ ಮಹಾಸಾಗರದಲ್ಲಿರೋ ಅಮೆರಿಕ-ಬ್ರಿಟನ್ ಸೇನಾ ನೆಲೆಯಾದ ಡಿಯಾಗೋ ಗಾರ್ಸಿಯಾ ಮೇಲೆ ದಾಳಿಗೆ ಪ್ರಯತ್ನ ನಡೆದಿದೆ. ಇದು ಬಿಕ್ಕಟ್ಟು ಭಾರತದ ಸಾಗರ ಭದ್ರತೆಯ ಹತ್ತಿರಕ್ಕೆ ಬಂದಿದೆ ಅನ್ನೋದರ ಸೂಚನೆ. ಈ ಬದಲಾದ ಭದ್ರತಾ ಪರಿಸ್ಥಿತಿಯಲ್ಲಿ ಭಾರತದ ಪ್ರತಿಕ್ರಿಯೆ ಅತ್ಯಂತ ನಿರ್ಣಾಯಕ. ತನ್ನ ಸಾಗರ ಹಿತಾಸಕ್ತಿಗಳನ್ನ ಕಾಪಾಡಿಕೊಳ್ಳಲು ಭಾರತ ತನ್ನ ನೌಕಾಪಡೆಯನ್ನ ಹೇಗೆ ಬಲಪಡಿಸುತ್ತಿದೆ ಅಂತ ನೋಡೋಣ. ಇದರ ಭಾಗವಾಗಿಯೇ ಹೊಸದಾಗಿ ಐಎನ್ಎಸ್ ತಾರಗಿರಿಯನ್ನ ನಿಯೋಜಿಸಲಾಗಿದೆ. ಐಎನ್ಎಸ್ ತಾರಗಿರಿಯಂತಹ ಸ್ವದೇಶಿ ನಿರ್ಮಿತ ಯುದ್ಧ ನೌಕೆಗಳ ನಿಯೋಜನೆ ಆತ್ಮನಿರ್ಭರ್ ಭಾರತ ಯೋಜನೆಗೆ ಒಂದು ಅತ್ಯುತ್ತಮ ಉದಾಹರಣೆ. ಅಷ್ಟೇ ಅಲ್ಲ, ಇದು ಹಿಂದೂ ಮಹಾಸಾಗರ ವಲಯದಲ್ಲಿ ತನ್ನ ಶಕ್ತಿಯನ್ನ ಪ್ರದರ್ಶಿಸುವ ಮತ್ತು ಸಾಗರ ಮಾರ್ಗಗಳನ್ನ ಸುರಕ್ಷಿತವಾಗಿರಿಸುವ ಭಾರತದ ಬದ್ಧತೆಯನ್ನ ತೋರಿಸುತ್ತೆ. ಬರೀ ಸೇನಾಕ್ರಮ ಮಾತ್ರ ಅಲ್ಲ, ಆರ್ಥಿಕವಾಗಿಯೂ ಭಾರತ ಸಿದ್ಧತೆ ಮಾಡ್ಕೊಳ್ತಿದೆ. ಈ ಬಿಕ್ಕಟ್ಟಿನಿಂದ ಭಾರತೀಯ ರಫ್ತುದಾರರಿಗೆ, ವಿಶೇಷವಾಗಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಆಗಬಹುದಾದ ನಷ್ಟವನ್ನ ತಡೆಯೋಕೆ ಸರ್ಕಾರ ರಿಲೀಫ್ ಅನ್ನೋ ಹೊಸ ಯೋಜನೆಯನ್ನ ಜಾರಿಗೆ ತಂದಿದೆ. ಸರಿ, ಈಗ ದೇಶದೊಳಗಿನ ಕೆಲವು ಪ್ರಮುಖ ಕಾನೂನು ಮತ್ತು ಆಡಳಿತಾತ್ಮಕ ಬದಲಾವಣೆಗಳ ಕಡೆ ಗಮನಹರಿಸೋಣ. ದೇಶದಲ್ಲಿ ಸಾಕಷ್ಟು ಚರ್ಚೆಯಲ್ಲಿರೋ ಏಕರೂಪ ನಾಗರಿಕ ಸಂಹಿತೆ ಅಂದ್ರೆ ಯುಸಿಸಿ ಬಗ್ಗೆ ಒಂದು ಪ್ರಮುಖ ಬೆಳವಣಿಗೆಯಾಗಿದೆ. ಉತ್ತರಾಖಂಡದ ನಂತರ ಗುಜರಾತ್ ಈ ಮಸೂದೆಯನ್ನ ಅಂಗೀಕರಿಸಿದ 2ನೇ ರಾಜ್ಯವಾಗಿದೆ. ಸಂವಿಧಾನದ 44ನೇ ವಿಧಿಯಲ್ಲಿ ಉಲ್ಲೇಖಿಸಿರೋ ಈ ವಿಷಯ ವೈಯಕ್ತಿಕ ಕಾನೂನುಗಳಲ್ಲಿ ದೊಡ್ಡ ಬದಲಾವಣೆಗಳನ್ನ ತರಲಿದೆ. ಸಂಸತ್ತಿನಲ್ಲಿ ಈ ವಾರ 2026ರ ಹಣಕಾಸು ಮಸೂದೆಗೆ ಅಂಗೀಕಾರ ಸಿಕ್ಕಿದೆ. ಪ್ರತಿ ವರ್ಷ ಬಜೆಟ್ ಮಂಡನೆಯಾಗುತ್ತೆ, ಆದ್ರೆ ಅದಕ್ಕೆ ಕಾನೂನಿನ ಬಲ ಸಿಗೋದೇ ಈ ಹಣಕಾಸು ಮಸೂದೆಯಿಂದ. ಇದರಲ್ಲಿನ ಕೆಲವು ಮುಖ್ಯ ಅಂಶಗಳನ್ನ ನೋಡೋಣ. ಈ ಮಸೂದೆಯಲ್ಲಿ ಗಮನಿಸಬೇಕಾದ ಪ್ರಮುಖ ಸಂಖ್ಯೆಯಂದ್ರೆ ವಿತ್ತೀಯ ಕೊರತೆಯ ಗುರಿ. ಇದನ್ನ 4.3%ಗೆ ಇಡಲಾಗಿದೆ. ಸರಳವಾಗಿ ಹೇಳೋದಾದ್ರೆ ವಿತ್ತೀಯ ಕೊರತೆ ಅಂದ್ರೆ ಸರ್ಕಾರದ ಆದಾಯಕ್ಕೂ ಖರ್ಚಿಗೂ ಇರೋ ವ್ಯತ್ಯಾಸ. ಇದು ಕಡಿಮೆ ಆದಷ್ಟು ದೇಶದ ಆರ್ಥಿಕತೆಗೆ ಒಳ್ಳೆಯದು. ಅಷ್ಟೇ ಅಲ್ಲ, ಈ ಮಸೂದೆ ಕೆಲವು ತೆರಿಗೆ ದರಗಳನ್ನು ಬದಲಾಯಿಸಿದೆ. ವಿದೇಶಿ ಪ್ರವಾಸ ಪ್ಯಾಕೇಜ್ಗಳ ಮೇಲಿನ ತೆರಿಗೆ ಅಂದ್ರೆ ಟಿಸಿಎಸ್ ಮತ್ತು ಷೇರು ಮಾರುಕಟ್ಟೆ ವಹಿವಾಟುಗಳ ಮೇಲಿನ ತೆರಿಗೆ ಅಂದ್ರೆ ಎಸ್ಟಿಟಿ ದರಗಳಲ್ಲಿ ಬದಲಾವಣೆ ಮಾಡಲಾಗಿದೆ. ಮತ್ತೊಂದು ಪ್ರಮುಖ ಸುಧಾರಣೆ ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ ಅಂದ್ರೆ ಎಫ್ಸಿಆರ್ಎಗೆ ತಿದ್ದುಪಡಿ ತರಲಾಗಿದೆ. ಎನ್ಜಿಒಗಳಿಗೆ ಬರುವ ವಿದೇಶಿ ದೇಣಿಗೆಯ ಮೇಲೆ ಸರ್ಕಾರದ ಮೇಲ್ವಿಚಾರಣೆಯನ್ನ ಹೆಚ್ಚಿಸೋದು ಈ ಬದಲಾವಣೆಗಳ ಉದ್ದೇಶ. ಮುಂದೆ ಇತ್ತೀಚೆಗೆ ಬಿಡುಗಡೆಯಾದ 3 ಪ್ರಮುಖ ಅಂತಾರಾಷ್ಟ್ರೀಯ ವರದಿಗಳಲ್ಲಿ ಭಾರತದ ಸ್ಥಾನ ಎಲ್ಲಿದೆ ಅಂತ ಒಂದು ನೋಟ ಹರಿಸೋಣ. ಮೊದಲನೆಯದಾಗಿ ವಿಶ್ವ ಸಂತೋಷ ವರದಿ. ಇದರಲ್ಲಿ ಭಾರತದ ಸ್ಥಾನ ಸ್ವಲ್ಪ ಸುಧಾರಿಸಿದ್ದು 118ರಿಂದ 116ನೇ ಸ್ಥಾನಕ್ಕೆ ಏರಿದೆ. ಫಿನ್ಲ್ಯಾಂಡ್ ಮತ್ತೊಮ್ಮೆ ಮೊದಲ ಸ್ಥಾನದಲ್ಲಿದೆ. ಈ ರೀತಿಯ ಸೂಚ್ಯಾಂಕಗಳು ಒಂದು ದೇಶದ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನ ಅಳೆಯಲು ಸಹಾಯ ಮಾಡುತ್ತವೆ. ಜಾಗತಿಕ ಭಯೋತ್ಪಾದನಾ ಸೂಚ್ಯಂಕವು ನಮ್ಮ ನೆರೆಯ ದೇಶದ ಕಠೋರ ವಾಸ್ತವವನ್ನು ತೋರಿಸುತ್ತೆ.
ಈ ಪಟ್ಟಿಯಲ್ಲಿ ಪಾಕಿಸ್ತಾನ ಈಗ ಮೊದಲ ಸ್ಥಾನದಲ್ಲಿದೆ. ಇದೇ ವರದಿಯಲ್ಲಿ ಭಯೋತ್ಪಾದನೆಯಿಂದ ಹೆಚ್ಚು ಪ್ರಭಾವಿತವಾಗಿರೋ ದೇಶಗಳಲ್ಲಿ ಭಾರತ 13ನೇ ಸ್ಥಾನದಲ್ಲಿದೆ. ಇದು ನಮ್ಮ ಆಂತರಿಕ ಭದ್ರತೆಗೆ ಇರೋ ನಿರಂತರ ಸವಾಲನ್ನ ಮತ್ತೊಮ್ಮೆ ನೆನಪಿಸುತ್ತೆ. ಒಂದು ಸಕಾರಾತ್ಮಕ ಬೆಳವಣಿಗೆಯಲ್ಲಿ ಭಾರತವು ಜಾಗತಿಕ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಗಳ ಒಕ್ಕೂಟವಾದ ಗ್ಲೋಬಿ ನೆಟ್ವರ್ಕ್ನ ಸಭೆಯನ್ನ ಆಯೋಜಿಸಿತ್ತು. ಇದು ಭ್ರಷ್ಟಾಚಾರದ ವಿರುದ್ಧದ ಹೋರಾಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ನಾಯಕತ್ವವನ್ನ ತೋರಿಸುತ್ತೆ. ಕೊನೆಯದಾಗಿ ಈ ವಾರ ವಿಜ್ಞಾನ, ಸಾಹಿತ್ಯ ಮತ್ತು ರಾಷ್ಟ್ರೀಯ ಗೌರವಗಳ ಕ್ಷೇತ್ರದಲ್ಲಿ ನಡೆದ ಕೆಲವು ಗಮನಾರ್ಹ ಸಾಧನೆಗಳನ್ನು ನೋಡೋಣ. ವಿಜ್ಞಾನ ಕ್ಷೇತ್ರದಲ್ಲಿ ಇದೊಂದು ಐತಿಹಾಸಿಕ ಕ್ಷಣ. ಸ್ವಿಟ್ಜರ್ಲೆಂಡ್ನ ಸರ್ನ್ ವಿಜ್ಞಾನಿಗಳು ಮೊದಲ ಬಾರಿಗೆ ಆಂಟಿಮ್ಯಾಟರ್ ಅನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸುರಕ್ಷಿತವಾಗಿ ಸಾಗಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಸಂಶೋಧನೆ ಬ್ರಹ್ಮಾಂಡದ ಮೂಲಭೂತ ರಹಸ್ಯಗಳನ್ನ ಅರ್ಥಮಾಡಿಕೊಳ್ಳಲು ದೊಡ್ಡ ಹೆಜ್ಜೆಯಾಗಿದೆ. ವಿಪತ್ತು ನಿರ್ವಹಣೆಯಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದವರಿಗೆ ನೀಡುವ ಸುಭಾಷ್ ಚಂದ್ರ ಬೋಸ್ ಆಪದಾ ಪ್ರಬಂಧನ್ ಪುರಸ್ಕಾರವನ್ನು ಈ ವಾರ ಘೋಷಿಸಲಾಯಿತು. ಇದು ನೇತಾಜಿಯವರ ಶಕ್ತಿಯುತ ಪರಂಪರೆಯನ್ನ ನಮಗೆ ನೆನಪಿಸುತ್ತೆ. ಈ ವಾರದ ಘಟನೆಗಳು ಒಂದು ಕಡೆ ಜಾಗತಿಕ ಸಂಘರ್ಷದ ಆತಂಕವನ್ನು ತೋರಿಸಿದ್ರೆ, ಇನ್ನೊಂದು ಕಡೆ ಮಾನವನ ವೈಜ್ಞಾನಿಕ ಪ್ರಗತಿಯನ್ನು ಸಾರಿವೆ. ಹಾಗಾದರೆ ಸಮುದ್ರ ಮಾರ್ಗಗಳನ್ನು ರಕ್ಷಿಸೋ ಸವಾಲು ಮತ್ತು ಬ್ರಹ್ಮಾಂಡದ ರಹಸ್ಯ ಭೇದಿಸೋ ಈ ಪ್ರಯತ್ನ, ಇವುಗಳಲ್ಲಿ ನಾಳಿನ ಜಗತ್ತನ್ನು ಯಾವುದು ನಿರ್ಧರಿಸಬಹುದು ಯೋಚಿಸಬೇಕಾದ ವಿಷಯ. ಈ ವಿಶ್ಲೇಷಣೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಸಿವಿಲ್ ಸರ್ವಿಸ್ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಾ ಇರೋರಿಗಾಗಿ ಇರೋ ನರೇನ್ ಅಕಾಡೆಮಿ ಬಗ್ಗೆ ಇವತ್ತು ಮಾತಾಡೋಣ. ಇದನ್ನ ಬರೀ ಒಂದು ಕೋಚಿಂಗ್ ಸೆಂಟರ್ ಅಂತ ಅನ್ಕೋಬೇಡಿ, ಅದಕ್ಕಿಂತ ತುಂಬಾನೇ ಸ್ಪೆಷಲ್. ಹಾಗಾದ್ರೆ ಏನಿದ್ರ ವಿಶೇಷತೆ ಅಂತ ಒಂದೊಂದಾಗಿ ನೋಡೋಣ್ವಾ? ಸರಿ, ಮೊದಲು ಇದು ಎಲ್ಲಿದೆ ಅಂತ ನೋಡೋಣ. ನಮ್ಮ ಕರ್ನಾಟಕದ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ಇದೆಯಲ್ಲ, ಅಲ್ಲೇ ಇರೋದು ಈ ನರೇನ್ ಅಕಾಡೆಮಿ. ಎಷ್ಟೋ ಜನರ ಸಿವಿಲ್ ಸರ್ವಿಸ್ ಕನಸುಗಳಿಗೆ ರೆಕ್ಕೆ ಕೊಡುವ ಜಾಗ ಅಂದ್ರೆ ತಪ್ಪಾಗಲ್ಲ. ಹಾಗಾದ್ರೆ ಈ ಅಕಾಡೆಮಿಗೆ ಯಾಕಿಷ್ಟು ವಿಶೇಷತೆ? ಇದರ ಹಿಂದಿರೋ ಉದ್ದೇಶವಾದ್ರೂ ಏನು? ಬನ್ನಿ ಅದನ್ನೇ ಈಗ ತಿಳ್ಕೊಳ್ಳೋಣ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ. ನರೇನ್ ಅಕಾಡೆಮಿ ಅಂದ್ರೆ ದುಡ್ಡು ಮಾಡೋಕೆ ಶುರು ಮಾಡಿರೋ ಕೋಚಿಂಗ್ ಸೆಂಟರ್ ಅಲ್ಲ. ಇದೊಂದು ಸಾಮಾಜಿಕ ಸಂಸ್ಥೆ. ಅಂದ್ರೆ ಇಲ್ಲಿ ವಿದ್ಯಾರ್ಥಿಗಳ ಯಶಸ್ಸೇ ಫಸ್ಟ್ ಪ್ರಯಾರಿಟಿ. ಅವರಿಗೆ ಒಳ್ಳೆ ಟ್ರೈನಿಂಗ್ ಕೊಡೋದೇ ಇವರ ಮುಖ್ಯ ಗುರಿ. ಯಾವುದೇ ಒಂದು ಟ್ರೈನಿಂಗ್ ಸೆಂಟರ್ ಗೆದ್ದಿದೆ ಅಂದ್ರೆ ಅದರ ಹಿಂದೆ ಇರೋ ಟೀಚರ್ಸ್ ಕಾರಣ ಅಲ್ವಾ? ನರೇನ್ ಅಕಾಡೆಮಿಯ ಅಸಲಿ ಪವರ್ ಕೂಡ ಅವರ ಅನುಭವಿ ಮೆಂಟರ್ಗಳ ಟೀಮ್ನಲ್ಲೇ ಇದೆ. ಇಲ್ಲಿ ಟೀಚ್ ಮಾಡೋರ ಟೀಮ್ ಇದೆಯಲ್ಲ, ಅದು ಸಾಮಾನ್ಯದ್ದಲ್ಲ. ಯಾರ್ಯಾರಿದ್ದಾರೆ ಗೊತ್ತಾ? ರಿಟೈರ್ಡ್ ಗವರ್ಮೆಂಟ್ ಆಫೀಸರ್ಸ್, ಯೂನಿವರ್ಸಿಟಿ ಪ್ರೊಫೆಸರ್ಸ್ ಅಷ್ಟೇ ಅಲ್ಲ, ಹಿಸ್ಟ್ರಿ, ಪಾಲಿಟಿ, ಎಥಿಕ್ಸ್ನಂಥ ಸಬ್ಜೆಕ್ಟ್ಸ್ಗಳಲ್ಲಿ ಎಕ್ಸ್ಪರ್ಟ್ಸ್ ಆಗಿರೋರು. ಇಂಥ ಒಂದು ಅದ್ಭುತ ತಂಡ ಇಲ್ಲಿದೆ. ಸೊ ಇದರಿಂದ ಆಗ್ಬೋದು ಏನು ಅಂದ್ರೆ, ಇಲ್ಲಿ ಕಲಿಯೋರಿಗೆ ಬರೀ ಬುಕ್ ನಾಲೆಜ್ ಸಿಗೋದಿಲ್ಲ, ಬದಲಾಗಿ ರಿಯಲ್ ವರ್ಲ್ಡ್ನಲ್ಲಿ ಕೆಲಸ ಮಾಡಿದವರ ಪ್ರಾಕ್ಟಿಕಲ್ ಅನುಭವ ಕೂಡ ಸಿಗುತ್ತೆ. ಆ್ಯಂಡ್ ಇದು ಎಕ್ಸಾಮ್ ಪ್ರಿಪ್ರೇಷನ್ನಲ್ಲಿ ಒಂದು ದೊಡ್ಡ ಗೇಮ್ ಚೇಂಜರ್ ಆಗ್ಬೋದು ಅಲ್ವಾ? ಈಗಿನ ಫಾಸ್ಟ್ ಲೈಫಲ್ಲಿ ಎಲ್ಲರಿಗೂ ಅನುಕೂಲ ಆಗೋ ಹಾಗೆ ಕಲಿಯೋಕೆ ಆಪ್ಷನ್ಸ್ ಇರೋದು ತುಂಬಾನೇ ಇಂಪಾರ್ಟೆಂಟ್. ನರೇನ್ ಅಕಾಡೆಮಿ ಈ ವಿಷಯದಲ್ಲಿ ತುಂಬಾ ಮಾಡರ್ನ್ ಆಗಿ ಯೋಚನೆ ಮಾಡಿ ಫ್ಲೆಕ್ಸಿಬಲ್ ಲರ್ನಿಂಗ್ ಆಪ್ಷನ್ಸ್ ಕೊಟ್ಟಿದೆ. ಅದೇ ಸ್ಟಡಿ ಫ್ರಮ್ ಹೋಮ್ ಅಂದ್ರೆ ಮನೆಯಲ್ಲೇ ಕೂತು ಕಲಿಯೋ ಒಂದು ಅದ್ಭುತ ಅವಕಾಶ. ಇದರಿಂದ ಏನಾಗುತ್ತೆ ಅಂದ್ರೆ ಕ್ವಾಲಿಟಿ ಟ್ರೈನಿಂಗ್ ಎಲ್ರಿಗೂ ಎಲ್ಲಿಂದ ಬೇಕಾದ್ರೂ ಸಿಕ್ಕ ಹಾಗೆ ಆಗುತ್ತೆ. ಇದು ಸಖತ್ ಒಳ್ಳೆ ಐಡಿಯಾ ಅಲ್ವಾ? ಯೋಚನೆ ಮಾಡಿ, ದೂರದ ಊರಲ್ಲಿರೋರ್ಗೆ ಅಥವಾ ಆಲ್ರೆಡಿ ಕೆಲಸ ಮಾಡ್ತಾ ಇರೋರ್ಗೆ ಇದು ಎಷ್ಟು ಹೆಲ್ಪ್ ಆಗತ್ತೆ ಅಲ್ವಾ? ತಮ್ಮ ಟೈಮ್ ಪ್ರಕಾರ ತಮ್ಮದೇ ಶೆಡ್ಯೂಲಲ್ಲಿ ಪ್ರಿಪೇರ್ ಆಗ್ಬೋದು. ಇದರಿಂದ ಸ್ಟಡೀಸ್ ಮೇಲೆ ಪೂರ್ತಿ ಫೋಕಸ್ ಮಾಡಕ್ಕೆ ಸಾಧ್ಯ ಆಗತ್ತೆ. ಸರಿ, ಆನ್ಲೈನ್ ಆಯ್ತು, ಆದ್ರೆ ಕೆಲವರಿಗೆ ಕ್ಲಾಸ್ ರೂಮಲ್ಲಿ ಕೂತು ಕಲಿಯೋದಿಷ್ಟ. ಅವರಿಗೂ ಇಲ್ಲಿ ಅವಕಾಶ ಇದೆ. ಸೊ ಬನ್ನಿ ಈಗ ಆಫ್ಲೈನ್ ಕ್ಲಾಸ್ಗಳ ಡೀಟೇಲ್ಸ್ ನೋಡೋಣ. ಮಾಹಿತಿ ಪಕ್ಕಾ ಆಗಿರ್ಬೇಕು ಅಲ್ವಾ? ಅದಕ್ಕೆ ಇಲ್ಲಿ ನಾವು ನೇರವಾಗಿ ಸಂಸ್ಥೆಯ ಅಧಿಕೃತ ಪ್ರಕಟಣೆಯನ್ನೇ ತೋರಿಸ್ತಾ ಇದೀವಿ. ಇದರಿಂದ ಆಸಕ್ತಿ ಇರೋರು ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಡಿರೆಕ್ಟಾಗಿ ಮಾಹಿತಿ ತಗೋಬಹುದು. ಆಸಕ್ತಿ ಇರೋರು ಈ ಅಡ್ರೆಸ್ ನೋಟ್ ಮಾಡ್ಕೊಳ್ಳಿ. ವಿಳಾಸ: SMS ಡಿಗ್ರಿ ಕಾಲೇಜು, 2nd ಫ್ಲೋರು, ಹಾಲ್ ನಂಬರ್ 24, ಬ್ರಹ್ಮಾವರ. ಇನ್ನೂ ಏನಾದ್ರೂ ಡೀಟೇಲ್ಸ್ ಬೇಕು ಅಂದ್ರೆ 9686049737 ಈ ನಂಬರ್ಗೆ ಕಾಲ್ ಮಾಡ್ಬೋದು. ಸರಿ, ಎಲ್ಲ ಡೀಟೇಲ್ಸ್ ಗೊತ್ತಾಯ್ತು ಅಲ್ವಾ? ಈಗ ಮುಂದೇನೋ ಅಂತ ಯೋಚನೆ ಮಾಡೋ ಟೈಮ್. ಹಾಗಾದ್ರೆ ಈ ಪಯಣ ಶುರು ಮಾಡಬೇಕು ಅಂದ್ಕೊಂಡಿರೋ ಎಲ್ಲರಿಗೂ ಒಂದೆರಡು ಮಾತು ಹೇಳೋಣ. 2026ರ ಸಿವಿಲ್ ಸರ್ವಿಸ್ ಎಕ್ಸಾಮ್, ಅದಕ್ಕೆ ರೆಡಿ ಆಗೋಕೆ ಇದು ಸರಿಯಾದ ಸಮಯ ಅಲ್ವಾ? ಪ್ರತಿಯೊಬ್ಬ ಆಕಾಂಕ್ಷಿಯ ಮನಸ್ಸಲ್ಲೂ ಈ ಪ್ರಶ್ನೆ ಖಂಡಿತ ಇರುತ್ತೆ.
ಗೆಲ್ಲೋಗ್ ಬೇಕಾಗಿರೋದು ಮೂರೇ ವಿಷಯಗಳು. ಒಂದು ಪಕ್ಕಾ ಪ್ಲಾನ್, ಕಷ್ಟಪಟ್ಟು ಕೆಲ್ಸ ಮಾಡೋದು ಮತ್ತೆ ಸರಿಯಾದ ಗೈಡೆನ್ಸ್. ಇವೆಲ್ಲ ಒಟ್ಟಿಗೆ ಸೇರಿದ್ರೆ ಅನ್ಕೊಂಡಿದ್ದನ್ನ ಸಾಧಿಸೋದು ಖಂಡಿತ ಸಾಧ್ಯ. ಒಂದು ವಿಷಯ ನೆನ್ಪಿರಲಿ, ತಯಾರಿ ಶುರು ಮಾಡೋಕೆ ಲೇಟ್ ಮಾಡಬಾರ್ದು. ಟೈಮ್ ಈಗ ನಮ್ ಕಡೆ ಇದೆ. ಇದನ್ನ ಸರಿಯಾಗಿ ಬಳಸ್ಕೊಂಡ್ರೆ ಕಂಡ ಕನಸು ನನಸಾಗೋದು ಗ್ಯಾರಂಟಿ. ಎಲ್ಲರಿಗೂ ಆಲ್ ದ ಬೆಸ್ಟ್.